ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ಲಾಗ್. ಇವತ್ತಿನ ಲಾಗಲ್ಲಿ ಲಕ್ಷ್ಮೀ ಪೂಜೆಗೆ ಏನೇನು ಸಾಮಾನುಗಳು ಬೇಕು ಅಂತ ನೋಡೋಣ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲಕ್ಷ್ಮೀ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಲಕ್ಷ್ಮೀ ಮುಖೋಡ. ಬೆಳ್ಳಿದೇ ಬೇಕು ಅಂತ ಏನಿಲ್ಲ, ಗಂಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಮಣ್ಣಿಂದು ಬಿಟ್ಟು ಬೇರೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು. ಮಣ್ಣಿಂದ ಅಂದರೆ ಮಿಸ್ ಆಗಿ ಏನಾದರೂ ಬ್ರೇಕ್ ಆದರೆ ಅಂತ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮುಖೋಡನ ಉಪಯೋಗಿಸ್ಕೋಬೋದು. ನಾನು ಅಷ್ಟೇ ಗಂಗೆ ಅಂಗಡಿಲಿ ತೊಗೊಂಡೇನು. ನಾನು 4 ವರ್ಷ, ಈ ವರ್ಷ ಕೂರಿಸಿದ್ರೆ 4 ವರ್ಷ ಆಗುತ್ತೆ. ನಾನು ಇದುವರೆಗೂ ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ಜಡೆಬಿಲ್ಲೆ, ಅದು ಹಾಕಿ ಮುಂದೆ ಬಿಟ್ಟೋದಾದರೆ ಜಡೆಬಿಲ್ಲೆ ಹಾಕಿ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇನ್ನು ಸರ ಸೆಟ್, ಜ್ಯುವೆಲರಿ ಸೆಟ್ ನೀವು ತೊಗೋಬೋದು. ಅಲಂಕಾರ ಮಾಡೋದಕ್ಕೆ ನಿಮ್ಮ ಇಚ್ಛೆಯಂತೆ ಅಲಂಕಾರ ಮಾಡ್ಕೋಬೋದು. ಇನ್ನು ಬಳೆಗಳು, ಲಕ್ಷ್ಮಿಗೆ 2 ಕೈಗೆ ಒಂದೊಂದು ಡಜನ್ ಥರ ಇಡ್ತಾರೆ. ಸೊ ಒಂದೇ ಕಲರು 2 ಡಜನು, ಈ ಕೈಗೆ ಮತ್ತು ಬಲಗೈಗೆ ಮತ್ತು ಎಡಗೈಗೆ ಎರಡಕ್ಕೂ ಒಂದೊಂದು ಡಜನು ಇಡೋದಕ್ಕೆ ಅಂತ ಬಳೆಗಳು. ಇನ್ನು ಡಾಬು, ಲಕ್ಷ್ಮಿ ಸೀರೆ ಉಡಿಸಿದ್ಮೇಲೆ ಡಾಬು ಹಾಕ್ತೀರಾ ಅಂದರೆ ಡಾಬು ಕೂಡ ನಿಮ್ಮ ಇಚ್ಛೆಯಂತೆ ಯಾವ್ದು ಬೇಕಾದ್ರೂ ತೊಗೋಬೋದು. ಇನ್ನು ನೆಕ್ಸ್ಟು ಸೀರೆ ಉಡಿಸಿ ನಾವು ಲಕ್ಷ್ಮಿ ಕೂರಿಸ್ತೀವಿ ಅಂದರೆ ಸೀರೆ ತೊಗೋಬೋದು. ಇಲ್ಲ ಬ್ಲೌಸ್ ಪೀಸ್ ಏನಾದರೂ ಇಟ್ಟು ನಾವು ಬ್ಲೌಸ್ ಪೀಸಿಂದನೇ ಸೀರೆ ಥರ ಉಡಿಸ್ತೀವಿ ಅಂತ ಅಂದರೆ ಬ್ಲೌಸ್ ಪೀಸ್ನ ತೊಗೋಬೋದು. ಇನ್ನು ಓಲೆ, ಚಿನ್ನದ ಕೂಡ ಹಾಕೋಬೋದು. ಇಲ್ಲಾಂದರೆ ಸೆಟ್ಟಲ್ಲಿ ಬಂದಿರೋಂಥ ಓಲೆ ಕೂಡ ಮುಖವಾಡಕ್ಕೆ ಹೋಲ್ ಇರುತ್ತೆ, ಹಾಕೋ ಆಪ್ಷನ್ ಇದ್ದರೆ ಹಾಕ್ಬೋದು. ಇನ್ನು ಕೈಕಾಲುಗಳು, ಇದು ಆಪ್ಷನ್ನು. ಕೈಕಾಲುಗಳನ್ನ ಇಡ್ತೀರಾ ಲಕ್ಷ್ಮಿಗೆ ಅಂತ ಅಂದರೆ ತೊಗೊಂಡು ಇಟ್ಕೋಬೋದು. ಇಲ್ಲಾಂದರೆ ಅದು ಕೂಡ ಅಷ್ಟೇ ಸ್ಕಿಪ್ ಮಾಡಿ ಪೂಜೆ ಮಾಡ್ಬೋದು. ಇನ್ನು ಮೂಗುತಿ, ಇದು ಕೂಡ ಅಷ್ಟೇ. ನಿಮ್ಮ ಹತ್ರ ಮೂಗುತಿ ಇದ್ದರೆ ನೀವು ಉಪಯೋಗಿಸೋದನ್ನ ಇಡಬೇಡಿ, ಮೂಗುತಿ ಮಾತ್ರ. ಬೇರೆ ಇದ್ದರೆ ಲಕ್ಷ್ಮಿಗೆ ಅಂತಲೇ ತೊಗೊಂಡಿದ್ರೆ ಅದನ್ನು ಇಡಿ, ಒಳ್ಳೆಯದು. ಇಲ್ಲಾಂದ್ರೂ ಪರವಾಗಿಲ್ಲ. ಇನ್ನು ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ. ಕಾಯಿ, ತೆಂಗಿನಕಾಯಿ ಕಳಸಕ್ಕೆ ಅಂತ. ಜೊತೆಗೆ ನೀವು ಪೂಜೆ ಮಾಡೋದಕ್ಕೂ ಕಾಯಿ ಹೊಡೆದು ಇಡ್ತೀನಿ ಅಂದರೆ ಅದಕ್ಕೂ ಕೂಡ ಬೇರೆ ಕಾಯಿನ ತೊಗೊಳ್ಳಿ. ನಾನಿಲ್ಲಿ ಹೇಳ್ತಾ ಇರೋದು ಕಳಸಕ್ಕೆ ಮಾತ್ರ. ಕಾಯಿ, ಬಾಳೆ ಎಲೆ ಹಾಸೋದಕ್ಕೆ, ಮಾವಿನ ಎಲೆ, ಬೇವಿನ ಎಲೆ, ಕಳಸದ ಚೊಂಬೊಳಗಡೆ ಇಡೋದಕ್ಕೆ, ಅರಿಶಿಣ ಕುಂಕುಮ. ಪೂಜೆಗೆ ಲಕ್ಷ್ಮಿಗೆ ಹೊಸ ಅರಿಶಿಣ ಕುಂಕುಮ ಯೂಸ್ ಮಾಡೋದು ಒಳ್ಳೆಯದು. ಇನ್ನು ಅರಿಶಿಣದ ಕೊಂಬು ತಾಳಿ ಮಾಡೋದಕ್ಕೆ. ಇನ್ನು ಅದಕ್ಕೆ ಅಂತಲೇ ದಾರ, ಅಕ್ಕಿ. ಇದು ಬಂದುಬಿಟ್ಟು ಲಕ್ಷ್ಮಿ ಕೂರಿಸುವಾಗ ಬಾಳೆ ಎಲೆ ಮೇಲೆ ಹಾಕೋದಕ್ಕೆ. ಇನ್ನು ದೀಪಗಳು, ನಿಮ್ಮ ಕೈಲಿ ಯಾವ ಥರ ದೀಪ, ಬೆಳ್ಳಿ ಹಚ್ತೀರಾ, ತಾಮ್ರದ ಹಚ್ತೀರಾ, ಹಿತ್ತಾಳೆದ ಹಚ್ತೀರಾ, ಇಲ್ಲಾಂದರೆ ಮಣ್ಣಿಂದ ಹಚ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಗಂಧದ ಕಡ್ಡಿ, ಕರ್ಪೂರ, ದೀಪದ ಬತ್ತಿ, ಗೆಜ್ಜೆ ವಸ್ತ್ರ. ಗಂಗೆ ಅಂಗಡಿಲಿ ಕೇಳಿದ್ರೆ ಗೆಜ್ಜೆ ವಸ್ತ್ರ ಅಂತ ಕೊಡ್ತಾರೆ. ತುಪ್ಪದ ಬತ್ತಿ, ಸಾಂಬ್ರಾಣಿ, ತುಪ್ಪ, ಎಣ್ಣೆ, ಸಗಣಿ ಏನಾದರೂ ಸಿಕ್ಕಿದ್ರೆ ಸರಿ. ಇಲ್ಲಾಂದರೆ ಅರಿಶಿಣದಲ್ಲಿನೇ ಉಂಡೆ ಥರ, ಗಣೇಶ ಅಂತ ನಾವು ಪೂಜೆ ಮಾಡೋದಕ್ಕೆ ಉಂಡೆ ಮಾಡಿ ಇಡ್ಬೋದು ಗೋಪುರ ಥರ. ಇನ್ನು ಹೂಗಳು ಯಾವ್ಯಾವ ಹೂ ಬೇಕು ಅಂದರೆ ಫಸ್ಟು ಮಲ್ಲಿಗೆ ಹೂವು 1 ಮೊಳ ಆದರೂ ಇದ್ರೂ ಲಕ್ಷ್ಮಿಗೆ ಪ್ರಿಯವಾದದ್ದು ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಸೇವಂತಿಗೆ ಹೂವು ಅಲಂಕಾರಕ್ಕೆ. ಪಾರಿಜಾತ ಹೂವು ಅಷ್ಟೇ, ತುಂಬಾ ಶ್ರೇಷ್ಠ ಲಕ್ಷ್ಮೀ ದೇವಿಗೆ. ಇನ್ನು ರೋಸಾ ಹೂವು ಅಷ್ಟೇ ಅಲಂಕಾರಕ್ಕೆ. ಕನಕಾಂಬರ ಹೂವು ಅಷ್ಟೇ ಅಲಂಕಾರಕ್ಕೆ. ಡೈರಾ ಹೂವು ಲಕ್ಷ್ಮಿಗೆ ಇಷ್ಟವಾದಂಥ ಹೂವು. ಕಳಸ ಇಟ್ಟು ಮುಖೋಡದ ಮೇಲೆ ಇಡೋದ್ರಿಂದ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ತುಳಸಿ ಅಂತೂ ಇರಲೇಬೇಕು. ಕಮಲದ ಹೂವು, ಲಕ್ಷ್ಮಿಗೆ ಪ್ರಿಯವಾದಂಥ ಹೂಗಳಲ್ಲಿ ಕಮಲ ಹೂವು ಕೂಡ ಒಂದು. ಇನ್ನು ಜವನ ಅಂತ ಸಿಗುತ್ತೆ, ಅದನ್ನು ಕೂಡ ಅಷ್ಟೇ ಪೂಜೆಗೆ ಬಳಸ್ತಾರೆ. ಸಿಕ್ಕಿದ್ರೆ ಅದನ್ನು ಕೂಡ ಇಟ್ಕೊಳ್ಳಿ. ಇನ್ನು ಕಳಸ ಪೂಜಾ ಸಾಮಗ್ರಿಗಳು, ಕಳಸದ ಬಿಂದಿಗೆಗೆ ಏನೇನು ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕಳಸದ ಬಿಂದಿಗೆ, ಕಳಸದ ಚೊಂಬು, ಕೋಲು, ಟೈನ್ ದಾರ, ಅಕ್ಕಿ ಬಂದ್ಬಿಟ್ಟು ನಾವು ಕಳಸ ಬಿಂದಿಗೆ ಇಡ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ. ತಾವರೆ ಬೀಜ, ಬಟ್ಟಲು ಅಡಿಕೆ 5, ಕವಡೆ 5, ಶಂಖಚಕ್ರ 5, ಬೆಳ್ಳಿ ಕಾಸು. ನಿಮ್ಮ ಹತ್ರ ಬೆಳ್ಳಿ ಕಾಯಿನಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೆಳ್ಳಿಯ 1 ರೂಪಾಯಿನೂ ಕೂಡ ಹಾಕ್ಬೋದು. ಕಲ್ಲು ಸಕ್ಕರೆ ಹಾಕಬೇಕು. ಬಾದಾಮಿ, ಖರ್ಜೂರ, ಲಾವಂಚದ ಬೇರು, ಅಕ್ಷತೆ. ಇದಿಷ್ಟು ಕಳಸದ ಸಾಮಾನುಗಳು, ಕಳಸದ ಚೊಂಬಿಗೆ ಹಾಕುವಂಥದ್ದು. ಹೂ ಕೂಡ ನೀವು ಪೂಜೆ ಮಾಡುವಾಗ ಹಾಕಬೇಕು. ಇನ್ನು ಲಕ್ಷ್ಮಿ ಸುತ್ತ ಅಲಂಕಾರ ಮಾಡೋ ಸಾಮಾನುಗಳು ಏನೇನು ಇರಬೇಕು ಅಂತ ಅಂದರೆ ಬ್ಯಾಕ್ಗ್ರೌಂಡ್, ಅಂದರೆ ಲಕ್ಷ್ಮಿ ಸುತ್ತ ನೀವು ಬ್ಯಾಕ್ಗ್ರೌಂಡ್ ಯಾವ ಥರ ಹಾಕ್ತೀರಾ ಅದೊಂದು ಸ್ಕ್ರೀನ್ ಇದ್ದರೆ ಒಳ್ಳೆಯದು. ಗೋಡೆ ಎಲ್ಲ ಗಲೀಜಾಗಿರುತ್ತಲ್ಲ ಅದಕ್ಕೆ. ಅದು ಬಿಟ್ಟು ವಾಲ್ಪೇಪರ್ ಕೂಡ ನೀವು ಹಾಕ್ಕೋಬೋದು. ಇನ್ನು ಕೋಲ್ಗಳು, ಅದು ಬ್ಯಾಕ್ಗ್ರೌಂಡ್ ಹಾಕೋದಕ್ಕೆ ಸಹಾಯಕ್ಕೆ ಅಂತ ಕೋಲ್ಗಳು 3, 2 ಆ ಕಡೆ ಈ ಕಡೆ ಒಂದೊಂದು. ಇನ್ನು ಒಂದು ಬಿಂದಿಗೆಗೆ. ಇನ್ನು ಪಂಚಬಟ್ಟೆಗಳು, ನೀವು ಟೇಬಲ್ ಮೇಲೆ ಹಾಸೋಕ್ಕೆ ಇಲ್ಲ ಏನಾದರೂ ನಿಮಗೆ ಬೇಕಾಗುತ್ತೆ, ಅದಕ್ಕೆ ಪಂಚಬಟ್ಟೆಗಳು. ಗ್ರೀನ್ ಮ್ಯಾಟ್, ನೀವು ಲಕ್ಷ್ಮಿ ಕೂರಿಸುವಾಗ ಗ್ರೀನ್ ಮ್ಯಾಟ್ ಇಟ್ಟು ಅದ್ರ ಮೇಲೆ ಕೂರಿಸೋದ್ರಿಂದ ಅದು ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ಸಿಲ್ವರ್ ಸಾಮಾನುಗಳು, ಅಂದರೆ ನೀವು ಅಲಂಕಾರಕ್ಕೆ ಸಿಲ್ವರ್ ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ. ನೀವು ಬೆಳ್ಳಿನೇ ಇಡಬೇಕು ಅಂತೇನಿಲ್ಲ, ಆರ್ಟಿಫಿಷಿಯಲ್ ಸಿಲ್ವರ್ ಸಾಮಾನುಗಳು ತುಂಬಾ ಸಿಗುತ್ತೆ. ಪ್ಲೇಟ್ಗಳೆಲ್ಲ ತಂದು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಸಿಲ್ವರ್ ಪ್ಲೇಟ್ಗಳು ಏನಕ್ಕೆ ಅಂದರೆ ಕುಂಕುಮ ಕೊಡೋಕ್ಕಾಗ್ಬೋದು, ಇಲ್ಲ ತಟ್ಟೆ ಸಾಮಾನೆಲ್ಲ ಇರ್ತೀವಲ್ಲ, ಹಣ್ಣು ತಿಂಡಿ ಸಾಮಾನೆಲ್ಲ ಅದು ಕೂಡ ಉಪಯೋಗಿಸ್ಕೋಬೋದು.
ಬಾಳೆಕಂದು 2 ಆ ಕಡೆ ಒಂದು ಈ ಕಡೆ ಒಂದು ಇಡೋದಕ್ಕೆ. ಇನ್ನು ಲೈಟಿಂಗ್ ವೈರು 1 ಲಕ್ಷ್ಮಿ ಸುತ್ತ ಬಿಡೋದಕ್ಕೆ, ಅದು ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ಲೈಟಿಂಗ್ ದೀಪಗಳು ಅಂತ ಕೂಡ ಸಿಗುತ್ತಲ್ಲ, ಅದನ್ನು ಕೂಡ ಜೋಡಿಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಫ್ಲವರ್ಸ್ಗಳು ಮತ್ತು ಆನೆ ಥರ ರಂಗೋಲಿ ಥರ ಎಲ್ಲ ಸ್ಟೋನ್ಗಳು ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಕೋಬೋದು ಅಲಂಕಾರಕ್ಕೆ. ಇನ್ನು ಹಾರ, ಮಾವಿನ ತೋರಣ ಥರ ಹಾರ ಆಗೋದು, ಬೇರೆ ತೋರಣಗಳಾಗೋದು ಸಿಗುತ್ತಲ್ಲ, ನಿಮ್ಮ ಇಷ್ಟದಂತೆ ತೊಗೊಂಡು ಅದನ್ನು ಕೂಡ ಡೆಕೋರೇಷನ್ಗೆ ಉಪಯೋಗಿಸ್ಕೋಬೋದು. ಇನ್ನು ಹಣ್ಣುಗಳು, ಸೇಬಣ್ಣು 5 ಅಥವಾ 2 ಕೂಡ ಇಡ್ಬೋದು, ಇಲ್ಲ 3 ಕೂಡ ಇಡ್ಬೋದು, ಪರವಾಗಿಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಡ್ಬೋದು. ನಾನಿಲ್ಲಿ 5 ಅಂತ ಬರ್ತಿದ್ದೀನಿ. ಸೇಬು 5, ಸೀಬೆಕಾಯಿ ಚೇಪೆಕಾಯಿ ಅಂತಾರಲ್ಲ ಅದು 5, ಪೈನಾಪಲ್ 2, ದಾಳಿಂಬೆ 5, ದ್ರಾಕ್ಷಿ, ಬಾಳೆಹಣ್ಣು 1 ಚಿಪ್ಪು, ಮೂಸಂಬಿ, ಮರಸೇಬು. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ತೊಗೊಂಡು ಹಣ್ಣುಗಳನ್ನೂ ಅಷ್ಟೇ ಇಟ್ಕೊಳ್ಬೋದು. ಇನ್ನು ತಿಂಡಿ ಸಾಮಾನುಗಳು, ಮನೇಲಿ ತಿಂಡಿ ಸಾಮಾನು ಮಾಡಿ ಇಡ್ತೀರಾ ಅಂತ ಅಂದರೆ ಚಕ್ಲಿ, ರವೆ ಉಂಡೆ, ನಿಪ್ಪಟ್ಟು, ಕೋಡುಬಳೆ, ಕರ್ಜಿಕಾಯಿ, ಕಡಲೆ ಉಂಡೆ, ಮೇಯ್ನಾಗಿ ಇದು ಕಡಲೆ ಉಂಡೆ ಅಂತ ಬೆಲ್ಲದ ಪಾಕ ತೆಗೆದು ಮಾಡ್ತಾರಲ್ಲ ಅದು ಬಾದಾಮಿ, ಅಂಜೂರ, ಗೋಡಂಬಿ ಇದಿಷ್ಟನ್ನು ನೀವು ತಿಂಡಿ ಸಾಮಾನುಗಳಾಗಿ ಬಳಸ್ಕೋಬೋದು. ಇನ್ನು ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ಪೂಜೆ ಹಾಗೆ ಹಣ್ಣುಗಳನ್ನಿಟ್ಟು ಮಾಡ್ಕೊಬೋದು. ಇನ್ನು ನೈವೇದ್ಯ, ಪ್ರಸಾದಕ್ಕೆ ಸಜ್ಜಿಗೆ ಮಾಡಿಟ್ರೆ ತುಂಬ ಒಳ್ಳೆಯದು. ಅದನ್ನು ಬಿಟ್ಟು ಒಬ್ಬಟ್ಟು ಕೂಡ ಮಾಡ್ಬೋದು, ಪಾಯಸ ಕೂಡ ಮಾಡ್ಬೋದು. ಮಿಸ್ ಮಾಡ್ದಂಗೆ ಪುಳಿಯೋಗರೆ ಮಾಡಿ, ಚಿತ್ರಾನ್ನ, ಮೊಸರನ್ನ, 1 ಲೋಟ ನೀರು ಕೂಡ ಇಡಬೇಕಾಗುತ್ತೆ ಪ್ರಸಾದದಲ್ಲಿ. ಇದಿಷ್ಟು ಲಕ್ಷ್ಮಿ ಕೂರಿಸುವಾಗ ಬೇಕಾಗುವಂಥದ್ದು, ಮೇಯ್ನಾಗಿ ಇಡೋವಂಥ ಸಾಮಾನುಗಳು. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.